ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಪರವಾಗಿಲ್ಲ, ಗಂಟ್ಲು ಇನ್ನೊಂದು ಸ್ವಲ್ಪ ಮೇಲಾಗಬೇಕು. ಆದರೂ ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇದೇನು ಗಿಡ ಅನ್ಕೊತೀರಾ? ಪೈನಾಪಲ್ ಗಿಡ. ಇದು ಈಸಿಯಾಗಿ ಬೆಳ್ಕೊಬೋದು. ಇದು ಯಾವ ಥರ ಬೆಳ್ಕೊಬೋದು ಅಂತಲೂ ನಿಮ್ಮ ಹತ್ರ ಇದು ಮಾಡ್ತೀನಿ. ಇದು ಸುಮ್ಮನೆ ಅದರ ಮೊಗ್ಗು ಇದು ಮೇಲಿರ್ತದೆ ಥರ ಜುಟ್ಟು, ಅದನ್ನು ಸುಮ್ಮನೆ ಹಿಂಗೆ ಇಕ್ಕಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ರೀಪಾಟ್ ಮಾಡಬೇಕು. ಬನ್ನಿ, ರೀಪಾಟ್ ಮಾಡೋಕ್ಕೆ ಏನೆಲ್ಲ ತೊಗೊತೀನಿ ಅಂತ ತೋರಿಸ್ತೀನಿ ನೋಡಿ. ಮಣ್ಣು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬೇವಿನ ಹಿಂಡಿ, ಇದು ಸ್ವಲ್ಪ ಹಾಕ್ಕೊತೀನಿ. ನೆಕ್ಸ್ಟು ವರ್ಮಿ ಕಾಂಪೋಸ್ಟ್ ನೋಡಿ, ಇದು ಪ್ಲಾಸ್ಟಿಕ್ ಟಬ್ ತುಂಬ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಹಾಕ್ತೀನಿ ನೋಡೋಣ. ನೆಕ್ಸ್ಟು ಹಸುವಿನ ಗೊಬ್ಬರ. ಇದನ್ನು ಇದರಲ್ಲಿ 2 ಟಬ್ಬು ಹಾಕ್ತೀನಿ. ನೋಡಿ, ಇನ್ನೊಂದು ಹಸುವಿನ ಗೊಬ್ಬರ ನನ್ನ ಹತ್ರ ಜಾಸ್ತಿ ಇದೆ, ಅದಕ್ಕೆ ಇದನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ವಿಡಿಯೋ ನೋಡಿ. 12 ಇಂಚಿದು ಗ್ರೋ ಬ್ಯಾಗ್ ಇದು. ಇದಕ್ಕೆ ಪೈನಾಪಲ್ ಗಿಡ ಹಾಕ್ತೀನಿ. ಫಸ್ಟ್ ಕೆಳಗಡೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ನೋಡಿ, ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಇತ್ತು, ಅದು ಹಾಕಿದ್ದೀನಿ. ಅದ್ರ ಮೇಲೆ ತಿರ್ಗ ನಾನು ಮಿಕ್ಸ್ ಮಾಡಿರೋ ಗೊಬ್ಬರ ಮಣ್ಣು ಹಾಕ್ಕೊತೀನಿ. ನೋಡಿ, ಇದು ನೆಕ್ಸ್ಟು ಇದು ಕೈಗೆಲ್ಲ ಇದಾಗುತ್ತೆ, ಮುಳ್ಳು ಪರ್ಸುತ್ತೆ. ಕೆಳಗಡೆ ಇರೋದೆಲ್ಲ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕವರನ್ನು ಕಟ್ ಮಾಡಿಕೊಂಡು ಹಿಂಗಿದೆ. ಇದನ್ನು ಪಾಟೊಳಗೆ ಇಕ್ತೀನಿ ರೀ, ಆಮೇಲೆ ತೋರಿಸ್ತೀನಿ ನೋಡಿ. ಪಾಟೊಳಗೆ ಇಕ್ಕಿದ್ದೀನಿ. ತಿರ್ಗಾ ಮಣ್ಣು ಹಾಕ್ತೀನಿ. ಮಣ್ಣು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ಮಾಡಿಬಿಟ್ಟು ಅದ್ರ ಜಾಗಕ್ಕೆ ಇಕ್ಬಿಟ್ಟು ನೀರು ಹಾಕಬೇಕು ನೋಡಿ. ಇಲ್ಲಿ ಒಂದು ಅಂಗಿ ಬಿಸಾಡಿದ್ದೆ, ಹಾಗೆ ಅದ್ರ ಮೇಲೆ ಮಣ್ಣು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೊಂದು ಸ್ವಲ್ಪ ರೀಪಾಟ್ ಮಾಡಬೇಕು. ಇದನ್ನು ಈಸಿಯಾಗಿ ಪೈನಾಪಲ್ ಗಿಡ ಬೆಳ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.